ನಮಸ್ತೆ ಎಲ್ರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಡಿಗೆ ಮಾಡ್ಲಿಕ್ಕೆ ಉಂಟು. ಸೊ ಇವತ್ತು ನಮ್ಮ ಮನೆಗೆ ಏಡಿ ತಗೊಂಡು ಬಂದಿದ್ದೇವೆ, ಕ್ರ್ಯಾಬ್ ಅಂತ ಹೇಳ್ತೇವಲ್ಲ, ಅದು ನನ್ನ ಫೇವ್ರೇಟ್. ಸೊ ಇವತ್ತು ನಾವು ಅದರ ಅಡಿಗೆ ಮಾಡ್ತಾ ಇದ್ದೇವೆ. ಬನ್ನಿ, ಕ್ರ್ಯಾಬ್ ಎಷ್ಟು ಸಿಕ್ಕಿದೆ ಅಂತ ನೋಡಿ. ಇದು ನಮ್ಮ ತೋಟದಲ್ಲೇ ಸಿಕ್ಕಿದ್ದು, ಇನ್ನೂ ಕೂಡ ಜೀವ ಇದೆ. ಇದನ್ನೇನು ಕ್ಲೀನ್ ಮಾಡಿ ಇದರದ್ದೊಂದು ಸಾಂಬಾರು ಮಾಡಬೇಕು, ಒಂದು ಕರಿ ಮಾಡಬೇಕು. ಇದೊಂದು ದೊಡ್ಡದಿದೆ, ಅದೊಂದು ದೊಡ್ಡದಿದೆ, ಮತ್ತೆಲ್ಲ ಚಿಕ್ಕ ಚಿಕ್ಕ ಇದೆ. ಈಗ ಇಲ್ಲಿ ನಾವು ಕ್ರ್ಯಾಬನ್ನು ಕ್ಲೀನ್ ಮಾಡ್ತಾ ಇದ್ದೇವೆ. ಎಲ್ಲ ಕಟ್ ಮಾಡಿ ಇದರೊಳಗಡೆ ಹಾಕಿಟ್ಟಿದ್ದೇವೆ. ಇದರ ಕಾಲೆಲ್ಲ ತೆಗೆದು ಈಗ ಇದರಲ್ಲಿ ಹೀಗೆ ಕ್ಲೀನ್ ಮಾಡೋದು. ಅದರದ್ದು ವೇಸ್ಟ್ ಎಲ್ಲ ತೆಗಿಬೇಕು. ತೆಗೆದು ಹೀಗೆ ಹಾಕೋದು. ನಾನೀಗ ಫೈನಲ್ ಆಗಿ ತೆಗೆದಿದ್ದನ್ನು ವಿಡಿಯೋ ಮಾಡ್ತೇನೆ. ಈಗ ಮಳೆ ಬರಲಿಕ್ಕಾಗಿದೆ. ಇಲ್ಲಿ ನನ್ನ ಬೆಕ್ಕೊಂದು ಮೀನು ಮಾಡ್ತಾ ಇದೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೆ, ವೇಸ್ಟ್ ಏನಾದರೂ ಕೊಡ್ತಾರಾ ಅಂತ. 8 ಏಡಿ ಇತ್ತು. 8 ಏಡಿಯಲ್ಲಿ ಇಷ್ಟು ಸಿಕ್ಕಿದೆ, ಇಷ್ಟಿದೆ. ಇದನ್ನು ಇನ್ನೊಂದು ಸರ್ತಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡಬೇಕು. ಕಟ್ ಮಾಡ್ತೇನೆ. ಇದನ್ನೇನೊಂದು ಸರ್ತಿ ಕ್ಲೀನ್ ಮಾಡಬೇಕು ನೀರೆಲ್ಲ ಹಾಕಿ. ಈಗ ನಾನು 3 ಟೊಮೆಟೊ ತಗೊಂಡಿದ್ದೇನೆ. ದೊಡ್ಡ ಮೀಡಿಯಮ್ ಸೈಜ್ ಟೊಮೆಟೊ, ಇದರಲ್ಲಿ 3 ಬೇಕು. ಅಂದರೆ ಅದು ಸ್ವಲ್ಪ ಕೊಡಕ್ಕೆ ಅಂತ ಹೇಳ್ತೇವೆ. ಕೊಡಕ್ಕೆ ಹಾಕಬೇಕು ಅಂದರೆ ಅದಕ್ಕೆ ಹುಳಿ ಸ್ವಲ್ಪ ಎಲ್ಲ ಜಾಸ್ತಿ. ಸೊ 3 ಟೊಮೆಟೊ ಮತ್ತು 2 ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ 1 ಈರುಳ್ಳಿ ಬೇಯಲಿಕ್ಕೆ ಇಡುವಾಗ ಹಾಕಲಿಕ್ಕೆ, ಮತ್ತೊಂದು ಈರುಳ್ಳಿ ಗ್ರೇವಿಗೆ. ಸೊ ಈಗ ನಾನು ಟೊಮೆಟೊ ಕಟ್ ಮಾಡೋದು ಮತ್ತು 1 ಈರುಳ್ಳಿ ಕಟ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡ್ತೇನೆ, ಉಪ್ಪು ಎಲ್ಲ ಹಾಕಿ. ಸೊ ಈ ಟೊಮೆಟೊನ 3 ಟೊಮೆಟೊನ ಚಿಕ್ಕ ಚಿಕ್ಕ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಿ ಆಗಿದೆ. ಇದರಲ್ಲಿ 3 ಟೊಮೆಟೊ ಉಂಟು, 1 ಈರುಳ್ಳಿ ಉಂಟು. ಸೊ ಇದನ್ನು ಪಾತ್ರೆಗೆ ಹಾಕುವ. ಇದನ್ನು ಮಣ್ಣಿದ್ದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಮೀನು ಮತ್ತು ಚಿಕನ್ ಇದೆಲ್ಲ ಮಣ್ಣಿದ್ದು ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಮತ್ತು ನೋಡ್ಕೊಂಡು ಹಾಕ್ಬೋದು. ಹಾಗೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಈ ಕ್ಲೀನ್ ಮಾಡಿರುವಂಥ ಈ ಕ್ರ್ಯಾಬ್ ಏನಿದೆ ಅದನ್ನು ಕೂಡ ಇದಕ್ಕೆ ಹಾಕಬೇಕು. ಈ ಕ್ರ್ಯಾಬಿನ ಕಲರ್ ಇದು ನಮ್ಮ ತೋಟದಲ್ಲಿ ಸಿಕ್ಕಿದ್ದಲ್ಲ, ಇದು ಕಪ್ ಕಲರ್. ಹಾಗೆ ನಿಮಗೆ ಸಮುದ್ರದಲ್ಲೆಲ್ಲ ಸಿಗುತ್ತೆ ಅಲ್ಲ ಈ ಶಾಪಲ್ಲಿ, ಅದು ಬೇರೆ ಬೇರೆ ಕಲರಲ್ಲಿ ಇರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದರದ್ದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಇದು ನಮಗೆ ತೋಟದಲ್ಲಿ, ಮತ್ತು ನಾವು ತೋಡು ಅಂತ ಹೇಳ್ತೇವೆ, ತೋಡಿಗೆ ಕನ್ನಡದಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ, ನೀರು ಹೋಗುವಂಥದ್ದು. ಸೊ ಅಲ್ಲಿ ಎಲ್ಲ ಈ ಏಡಿ ಸಿಗ್ತದೆ. ಇದಕ್ಕೆ ನಮ್ಮ ಮನೆಯಲ್ಲಿ ಏನಾದರೂ ಮೀನೇನಾದರೂ ತಂದಿದ್ರೆ ಆ ಮೀನಿದ್ದು ವೇಸ್ಟ್ ಇರ್ತದಲ್ಲ, ಆ ವೇಸ್ಟನ್ನು ಒಂದು ಬಟ್ಟೆಯಲ್ಲಿ ಏನಾದರೂ ಕಟ್ಟಿ ಅದರ ಹತ್ರ ಇಡಬೇಕು. ಆಗ ಆ ಯಾವ ಜಾಗದಲ್ಲಿ ಆ ಮೀನಿದ್ದು ವೇಸ್ಟಲ್ಲಿ ಇಟ್ಟಿದ್ದೇವಲ್ಲ ಅಲ್ಲೆಲ್ಲ ಇದು ಬಂದಿರ್ತದೆ. ಮತ್ತು ಅದನ್ನು ಹಿಡಿಯುವುದು. ನನಗೀಗ ಸ್ವಲ್ಪನೇ 8 ಸಿಕ್ಕಿದ್ದು, ಕೆಲವೊಂದು ಸರ್ತಿ ತುಂಬ ಸಿಗ್ತದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದಷ್ಟೇ, ಇನ್ನು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಆದಮೇಲೆ ಆವಾಗ ತುಂಬ ಸಿಗ್ತದೆ, ಒಂದು 20-30 ಕೂಡ ಸಿಗೋದುಂಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಇದಕ್ಕಿನ್ನು 1.5 ಲೋಟದಷ್ಟು, ಈ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕಬೇಕು.
ಇದು ಬೇಯಲಿಕ್ಕೆ ಇಡಲಿಕ್ಕೆ. ಇದು ಮಸಾಲದ್ದು ಐಟಮ್ಸ್. ಸೊ ಇದರಲ್ಲಿ ಈಗ ಒಂದು ತೆಂಗಿನಕಾಯಿದ್ದು ಅರ್ಧ ಗಡಿ ಇರ್ತದಲ್ಲ, ಅರ್ಧ ಭಾಗ. ಸೊ ಅದರದ್ದು ಅರ್ಧ ಇದು ತೆಂಗಿನಕಾಯಿದು ಇಷ್ಟಿದೆ. ಇಷ್ಟು ತೆಂಗಿನಕಾಯಿ ಬೇಕು. ಮತ್ತು ಮೆಣಸು ಇಷ್ಟಿದೆ. ಇದರಲ್ಲಿ ಒಂದು ಮತ್ತು ಒಂದೂವರೆ ಮುಷ್ಟಿ ಆಗುವಷ್ಟು ಮೆಣಸುಂಟು. ಮತ್ತು ಒಂದು ಈರುಳ್ಳಿ, ಆಗ ಕಟ್ ಮಾಡುವಾಗ ಒಂದು ಈರುಳ್ಳಿ ಇಟ್ಟಿದೆ ಅಲ್ಲ, ಸೊ ಈ ಒಂದು ಈರುಳ್ಳಿ ಈಗ ಗ್ರೈಂಡ್ ಮಾಡುವಾಗ ಹಾಕಬೇಕು. ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿದು ಬೀಜ, ಮತ್ತೊಂದಿಷ್ಟು ಕಾಳು ಮೆಣಸು, ಒಳ್ಳೆ ಮೆಣಸು. ಇದೊಂದು 15 ಇದೆ, ಇದು ಕೂಡ ಇದರಲ್ಲಿ ಹಾಕುವ. ಮತ್ತು ಒಂದಿಷ್ಟು ದೊಡ್ಡ ಶುಂಠಿ, ಇದನ್ನು ಕಟ್ ಮಾಡಿ ಇದನ್ನು ಗ್ರೈಂಡ್ ಮಾಡೋ ಟೈಮಲ್ಲಿ ಅದಕ್ಕೆ ಹಾಕಿದರೆ ಆಯಿತು. ಮತ್ತೊಂದಿಷ್ಟು ಬೆಳ್ಳುಳ್ಳಿ, ಇದರಲ್ಲಿ ಒಂದಿಷ್ಟಿದೆ, 2, 4, 6, ಒಂದು 15 ಇದೆ, 15 ಬೆಳ್ಳುಳ್ಳಿ. ಮತ್ತು ಸ್ವಲ್ಪ ಜೀರಾ, ಇದು 1 ಸ್ಪೂನ್ ಆಗುವಷ್ಟಿದೆ ಅದರಲ್ಲಿ. ಮತ್ತೊಂದಿಷ್ಟು ಅಜ್ವೈನ, ಓಮ ಅಂತ ಹೇಳ್ತೇವೆ. ಇದು ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಮೆಂತೆ ಒಂದಿಷ್ಟು, ಇದು ಆಲ್ರೆಡಿ ಫ್ರೈ ಮಾಡಿರುವಂಥ ಮೆಂತೆ. ಮತ್ತು ಒಂದಿಷ್ಟು ದೊಡ್ಡ ಹುಣಸೆ ಹಣ್ಣು ಹಾಕಬೇಕು. ಒಂದು ಲೆಮನ್ ಇದ್ದ ಸೈಜ್ ಅಷ್ಟಿದೆ, ಇಷ್ಟು ದೊಡ್ಡ ಲೆಮನ್ ಕೂಡ ಇದರಲ್ಲಿ ಹಾಕಬೇಕು. ಇದೀಗ ಸ್ವಲ್ಪ ಹೊತ್ತು ಬೇಯಲಿ. ಇದಕ್ಕೆ ಈಗ ಬಾಯಿ ಮುಚ್ಚಿ ಇಡ್ತೇನೆ. ಇದೊಂದು 5 ನಿಮಿಷ ಬೆಂದಾದ್ಮೇಲೆ ಅದಕ್ಕೆ ಗ್ರೇವಿ ಮಾಡಿ ಹಾಕಬೇಕು. ಈಗ ಇದಿಷ್ಟು ಬೆಂದಿದೆ, ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಲಿಕ್ಕೆ ನಾನು ಈ ಸೌಟ್ ಯೂಸ್ ಮಾಡಿದ್ದೇನೆ. ಇದು ಈ ತೆಂಗಿನದ್ದು ಚಿಪ್ಪಿದೆ ಅಲ್ಲ, ಆ ಚಿಪ್ಪಲ್ಲಿ ಮಾಡಿದ್ದು. ಈ ಮಣ್ಣಿದ್ದು ಪಾತ್ರೆಗೆಲ್ಲ ಈ ಥರದ್ದು ಸ್ಪೂನ್ ಯೂಸ್ ಮಾಡ್ತಾರೆ, ಸೌಟು ಸ್ಪೂನಲ್ಲ, ಈ ಥರದ್ದು. ಇದನ್ನಿಗೆ ಮಿಕ್ಸ್ ಮಾಡಿ ಇನ್ನು ಕೂಡ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಅಷ್ಟೊತ್ತಿಗೆ ಆ ಮಸಾಲಾನ ಗ್ರೈಂಡ್ ಮಾಡುವ. ಈಗೆಲ್ಲ ಒಟ್ಟಿಗೆ ಫ್ರೈ ಮಾಡುವ. ಸ್ವಲ್ಪ ಇದಕ್ಕೆ ತೆಂಗಿನಕಾಯಿಗೆ ಸ್ವಲ್ಪ ಈ ಬೇವ್ರೆ ಸೊಪ್ಪು ಹಾಕಿದ್ದೇನೆ, ಮತ್ತು ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡೋದು. ಜಾಸ್ತಿ ಏನು ಚಿಕನ್ಗೆಲ್ಲ ಫ್ರೈ ಮಾಡಿದಾಗೆ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಇದರೊಟ್ಟಿಗೆ ಇದರಲ್ಲಿ ಪ್ಲೇಟಲ್ಲಿ ಆಗ ತೆಗೆದಿಟ್ಟಿದ್ದಲ್ಲ, ಅದನ್ನು ಕೂಡ ಇದರೊಟ್ಟಿಗೆ ಹಾಕ್ತೇನೆ, ಹುಣಸೆ ಒಂದು ಬಿಟ್ಟು. ನೀರುಳ್ಳಿ ಮುಟ್ಟು ಕೊಟ್ಟರೆ ಆಯ್ತು. ಇದಕ್ಕೆ ನಾವು ಒಂದು ಈರುಳ್ಳಿ ಇಟ್ಟಿದ್ದೆಲ್ಲ, ಅದು ಕೂಡ ಇದಕ್ಕೆ ಕಟ್ ಮಾಡಿ ಹಾಕ್ತೇನೆ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಮಾಡಿದರೆ ಅದರ ಸ್ಮೆಲ್ ಸ್ವಲ್ಪ ಚೇಂಜ್ ಆಗ್ತದೆ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ಈಗ ಫ್ರೈ ಆಗಿದೆ, ಇನ್ನಿದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಎಲ್ಲ ಇದು ಫ್ರೈ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಈ ಹುಣಸೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಇಟ್ಟಿದ್ದಾರೆ. ಸೊ ಇದಕ್ಕೀಗ ಈ ಬಿಸಿ ಮಾಡಿದಂಥ ಫ್ರೈ ಮಾಡಿದಂಥ ಇಂಗ್ರೀಡಿಯೆಂಟ್ಸಲ್ಲಿ ಇದಕ್ಕೆ ಹಾಕಬೇಕು ಬ್ಲೆಂಡ್ ಮಾಡಲಿಕ್ಕೆ. ಇದು ಒಂದೇ ಸರ್ತಿ ಆಗೋದಿಲ್ಲ, 2 ಸೆಟ್ ಮಾಡಿ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಬ್ಲೆಂಡ್ ಮಾಡ್ತೇನೆ.
ಮಿನಿಟ್ಸ್ ಬೆಂದಾದಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ ಈ ಗ್ರೈಂಡ್ ಮಾಡಿರುವಂಥ ಮಸಾಲೆ ಏನಿದೆ ಅಲ್ಲ ಅದನ್ನು ಹಾಕಬೇಕು. ಜಾಸ್ತಿ ದಪ್ಪ ಇದೆ, ಇದಕ್ಕೆ ನೀರು ಹಾಕಿ ಅದನ್ನು ಹದ ಮಾಡಬೇಕು. ಮೀನಿದ್ದು ಗ್ರೇವಿ ಹೇಗಿದೆ ಹಾಗೆ ಇದ್ದರೆ ಸಾಕು, ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತೆಳುವೂ ಬೇಡ. ಇದಿನ್ನೂ ದಪ್ಪನೇ ಇದೆ. ಇದಕ್ಕೆ ಈ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತಾ ಇದ್ದಾನೆ. ನೋಡ್ಕೊಂಡು ಹಾಕಿದರೆ ಆಯಿತು. ಇದರಲ್ಲಿ ಆ್ಯಕ್ಚುಲಿ ಮಾಂಸ ಇರೋದೆಲ್ಲ ತುಂಬ ಕಡಿಮೆ, ಜಾಸ್ತಿ ಕಸನೇ ಜಾಸ್ತಿ ಇರೋದಲ್ಲ ಅದರ ಶೆಲ್ಲೆಲ್ಲ. ಬಟ್ ಈ ಗ್ರೇವಿ ಏನಿದೆಯಲ್ಲ ಅದು ತುಂಬ ಟೇಸ್ಟಿಯಾಗಿರ್ತದೆ. ಅದರದ್ದು ನೀರೆಲ್ಲ ಸೇರಿ ಈ ಗ್ರೇವಿ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ, ಇವಾಗ ನೀರೆಲ್ಲ ಹಾಕಿ ಚೆನ್ನಾಗಿ ಹದ ಮಾಡಿದ್ದಾನೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇಷ್ಟು. ಇದನ್ನು ಒಂದು 10 ನಿಮಿಷ ಕುದಿ ಬರಲಿ. ಕುದಿ ಬಂದಾದಮೇಲೆ ಆಫ್ ಮಾಡಿದರೆ ಆಯಿತು. ಇದಕ್ಕೀಗ ಮುಚ್ಚಳ ಮುಚ್ಚಿಡ್ತೇನೆ, ಒಂದು ಸ್ವಲ್ಪ ಕುದಿ ಬರಲಿ. ಇದೀಗ ಚೆನ್ನಾಗಿ ಕುದಿದಿದೆ. ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬ ಕೊತ್ತಂಬರಿ ಸೊಪ್ಪು ಬೇಡ, ಸ್ವಲ್ಪ ಸಾಕು. ಇವತ್ತಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಇದು ಅಂತ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ, ಇನ್ನೊಂದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.